ಬಿಸಿಲನಾಡು ರಾಯಚೂರಿನಲ್ಲೂ ಕೂಡ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ತಾ ಇದೆ. ರಾಯಚೂರು ಟಿಕೆಟ್ ವಂಚಿತ ತಿಪ್ಪರಾಜು ಹವಾಲ್ದಾರ್ ಸಭೆಯಲ್ಲಿ ಹೈಡ್ರಾಮಾ ಆಗಿಬಿಟ್ಟಿದೆ. ಸಭೆಯಲ್ಲಿ ಕಾರ್ಯಕರ್ತರು ಮತ್ತು ಪ್ರಮುಖರ ನಡುವೆಯೇ ವಾಗ್ವಾದ ನಡೆದು ಹೋಗಿದೆ. ಮಾಜಿ ಎಂಎಲ್ಸಿ ಶಂಕರಪ್ಪ ಮಾತಿಗೆ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರ ಮೇಲೆಯೇ ಸುಳ್ಳು ಕೇಸನ್ನ ಹಾಕಲಾಗಿದೆ. ಹಾಲಿ ಸಂಸದ ಅಮರೇಶ್ವರ್ ನಾಯಕ್ ಸ್ಪಂದಿಸಲಿಲ್ಲ ಅಂತೇಳಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಸಭೆಯ ಬಳಿಕ ಉಲ್ಟಾ ಹೊಡೆದ ಟಿಕೆಟ್ ಆಕಾಂಕ್ಷಿ ತಿಪ್ಪರಾಜು ಹವಾಲ್ದಾರ್ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಕೆಲಸ ಮಾಡ್ಲಿಕ್ಕೆ ಸಿದ್ಧ ಅಂತೇಳಿ ತಿಪ್ಪರಾಜು ಹವಾಲ್ದಾರ್ ತಮ್ಮ ಹೇಳಿಕೆಯನ್ನ ಬದಲಿಸಿರುವಂತದ್ದು. BV ನಾಯಕ್ ಮತ್ತು ತಿಪ್ಪರಾಜು ಹವಾಲ್ದಾರ್ ರಾಜಾ ಅಮರೇಶ್ವರ್ ನಾಯಕ್ ನಡುವೆ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಇತ್ತು. ಮತ್ತೊಮ್ಮೆ ರಾಜಾ ಅಮರೇಶ್ವರ್ ನಾಯ್ಕಿಗೆ ರಾಯಚೂರಿನಲ್ಲಿ ಬಿಜೆಪಿ ಮಣೆ ಹಾಕಿದೆ. ಇದರಿಂದ ಅಸಮಾಧಾನದ ಬಿಸಿ ಬಿಜೆಪಿಗೆ ತಡ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಇವತ್ತು ಸಭೆಯನ್ನ ಕರೆದಾಗ ಹೈಡ್ರಾಮಾ ಆಗಿದೆ. ಸುರಕ್ಷಿತವಾಗಿ ನಮ್ಮ ಮನೆಯಲ್ಲಿ ಕುಳಿತಿರುವೆ ಅಂತಂದ್ರೆ ಆ ಪುಣ್ಯಾತ್ಮ ನರೇಂದ್ರ ಮೋದಿ ಕೈಯಲ್ಲಿ ಇವತ್ತು ಭಾರತ ಸುರಕ್ಷಿತವಾಗಿದೆ. ಯಾವುದೋ ವೈಯಕ್ತಿಕ ಬಿಟ್ಟ ಇಟ್ಕೊಂಡು ಪಾರ್ಟಿ ಇವತ್ತೇನು ತಪ್ಪು ಮಾಡಿಲ್ಲ. ಪಾರ್ಟಿ ಮೇಲೆ ಆತಂಕ ಆಗುತ್ತೆ. ನಿಮ್ಮೆಲ್ಲ ಕಾಣಿ ಬಿಟ್ಟು ಕೇಳ್ತೀನಿ. ನಾನು ಒಂದೇ ಗುರಿ, ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಆಗಬೇಕು. ಅದಕ್ಕಾಗಿ ನಾವು ಕರ್ನಾಟಕ ಅಂತ ಪ್ರಸಂಗವನ್ನ ಪ್ರಾಣ ಕೂಡ ತ್ಯಾಗ ಮಾಡಬೇಕು. ತಮ್ಮೆಲ್ಲರಿಗೆ ಕೈ ಮುಗಿದು ತಮ್ಮೆಲ್ಲರ ಕಾಲಿಗೆ ಸಾರ್ಥಕ ನಮಸ್ಕಾರವಾಗಿ ಕೇವಲ ನನ್ನೊಂದು ವಾಟ್ಸಪ್ ಮೆಸೇಜ್ ಇಷ್ಟೆಲ್ಲ ಜನ ಬಂದಿದ್ದೀನಿ. ನನ್ನ ಚೆನ್ನೈ ತನಕ ತಮಗಾಗಿ ಸೇವೆ ಮಾಡಿ ನಾನು ಪ್ರಾಣ ಬಿಡ್ತೀನಿ. ಹೇಗೆ ಓದುವುದಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು. ಇವತ್ತು ತಮಗೆ ಗೊತ್ತಿದೆ, ಎಲ್ಲರ ಮುಕ್ತವಾಗಿ ಅವರವರ ಅಭಿಪ್ರಾಯವನ್ನ ಹೇಳಲಿಕ್ಕೆ ಕೇವಲ ರಾಯಚೂರು ಗ್ರಾಮೀಣದಿಂದ ಅಷ್ಟೇ ಅಲ್ಲ ಸರ್, ತಾವು ನೋಡಿದ್ರು ವೇದಿಕೆ ಮೇಲೆ ಇವತ್ತು ಸಾಕಷ್ಟು ಜನ ಇಡೀ ಲೋಕಸಭಾ ವ್ಯಾಪ್ತಿಯ ಎಲ್ಲ ನಾಯಕರು ಬಂದಿದ್ರು. ಅವರವರು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಒಪ್ಪಿಸಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇರಲಿಕ್ಕೆ ಈ ದೇಶದ 545 ಸಂಸದರಲ್ಲಿ ಒಬ್ಬ ಸಂಸದ ಎಲ್ಲರೂ ಒತ್ತಾಯದ ಮೇರೆಗೆ ಆಗ್ತಾನೆ ಅಂತಕ್ಕಂಥ ಮಾತಿಲ್ಲ. ಯಾವುದೇ ಕಾರಣಕ್ಕೂ ಕಾರ್ಯಕರ್ತರಿದ್ರೇನೆ ಇವತ್ತು ನಾಯಕರು ಇರ್ತೀವಿ. ಅವರಿಂದಾನೇ ನಮಗೆ ಇವತ್ತು ವೇದಿಕೆ ಸಿಗ್ತದ, ಅವರಿಂದಾನೇ ಪತ್ರಕ್ಕೆ ಸೈನ್ ಮಾಡ್ತಕ್ಕಂಥ ಶಕ್ತಿ ಸಿಗ್ತದ. ಇವತ್ತು 140 ಕೋಟಿ ಜನರ ಆಶೀರ್ವಾದದಿಂದ ಮೋದಿಜಿಯವರು ಆಗಿದ್ದಾರೆ ಹೊರತು ಮೋದಿಯವರು ವೈಯಕ್ತಿಕವಾಗಿ ಅವರು ಒಬ್ರು ಏನು ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇವತ್ತು ತಮಗೆ ಗೊತ್ತಿದೆ, ಎಲ್ಲರ ಮುಕ್ತ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿಜಯ್ ಜಾಗಟಕಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್, ಇವತ್ತಿನ ಸಭೆಯಲ್ಲಿ ಏನಾಯ್ತು ಅಂತ ಹೇಳಿ ಅಸಮಾಧಾನಗೊಂಡಿದ್ದಂತಹ ತಿಪ್ಪರಾಜು ಹವಾಲ್ದಾರ್ ಅವರು ತಮ್ಮ ಹೇಳಿಕೆಯನ್ನು ಬದಲಿಸಿದ ಯಾವ ಕಾರಣಕ್ಕೆ ಅಂತ? ಖಂಡಿತವಾಗಿ ಪ್ರೇಮ್, ಏನು ಈಗ ರಾಯಚೂರು ಲೋಕಸಭಾ ಏನು ಬಿಜೆಪಿ ಟಿಕೆಟ್ ಹಿನ್ನೆಲೆಯಲ್ಲಿ 2 ಟಿಕೆಟ್ ವಂಚಿತ ಅಭ್ಯರ್ಥಿಗಳು ಬಂಡಾಯವನ್ನ ಘೋಷಿಸಿರುವಂತದ್ದು. ಒಂದು BV ನಾಯಕ್ ಮತ್ತು ತಿಪ್ಪರಾಜ್ ಹವಾಲ್ದಾರ್ ಅವರು. ಈಗ ತಿಪ್ಪರಾಜ್ ಹವಾಲ್ದಾರ್ ಅವರು ಇವತ್ತು ತಮ್ಮ ಒಂದು ಅಸಮಾಧಾನದ ಹಿನ್ನೆಲೆ ಸಭೆಯನ್ನ ಕರೆದಿದ್ರು, ಕಾರ್ಯಕರ್ತರು ಮತ್ತು ಪ್ರಮುಖರ ಸಭೆ. ಆದ್ರೆ ಆ ಸಭೆಯ ಉದ್ದಕ್ಕೂ ಕೂಡ ಏನು ಈಗ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರ ವಿರುದ್ಧನೇ ಏನು ಕಾರ್ಯಕರ್ತರು ಘೋಷಣೆಗಳನ್ನ ಕೂಗ್ತಾ ಇದ್ರು ಮತ್ತು ಆ ಕಾರ್ಯಕರ್ತರಿಗೆ ಸ್ಪಂದಿಸಿದಂತ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡಬಾರದು ಅನ್ನುವಂಥದ್ದನ್ನ ಏನು ಕಾರ್ಯಕರ್ತರು ಕೇಳ್ತಾ ಇದ್ರು. ಆದ್ರೆ ಆ ತಿಪ್ಪರಾಜ್ ಅವರು ಮಾತ್ರ ಸಭೆಯ ಉದ್ದಕ್ಕೂ ಕೂಡ ಶಾಂತ ರೀತಿಯಲ್ಲೇ ಇದ್ರು. ಇದಕ್ಕೆ ಮುಖ್ಯ ಕಾರಣ ನಿನ್ನೆ ಏನು ಚುನಾವಣಾ ಪ್ರಭಾರಿಗಳು ಏನು ತಿಪ್ಪರಾಜ್ ಅವರ ಮನೆಗೆ ಬಂದು ಮಾತುಕತೆಯನ್ನ ನಡೆಸಿದ್ರು, ಅದು ಬಹುಶಃ ಫಲಪ್ರದ ಆಗಿರಬಹುದು ಅನ್ನುವಂಥದ್ದು ಈ ಒಂದು ಬೆಳವಣಿಗೆ ಮೂಲಕ ಗೊತ್ತಾಗ್ತಿರುವಂತದ್ದು. ತಿಪ್ಪರಾಜ್ ಅವರು ಕೊನೆಯಲ್ಲಿ ಹೇಳಿರುವಂತದ್ದು, ನಾನು ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೆ ಬದ್ಧನಾಗಿರ್ತೇನೆ. ಜೊತೆಗೆ BV ನಾಯಕ್ ಅವರಿಗಾದ್ರೂ ಟಿಕೆಟ್ ಕೊಡ್ಲಿ, ಅಮರೇಶ್ ನಾಯಕ್ ಅವರಿಗಾದ್ರೂ ಟಿಕೆಟ್ ಕೊಡ್ಲಿ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡ್ತೀನಿ ಅಂತ ಹೇಳುವ ಮೂಲಕ ತಮ್ಮ ಅಸಮಾಧಾನವನ್ನ ಏನು ಹೊರಹಾಕಿ ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಅವರು ತಮ್ಮ ಬಂಡಾಯವನ್ನ ಶಮನ ಮಾಡಿಕೊಂಡು ಆ ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧನಾಗಿರ್ತೀನಿ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಮಾತಾಡ